ಕದನ ವಿರಾಮ ಆಗ್ತಿಲ್ಲ, ಯುದ್ಧಕ್ಕೆ ತೆರೆ ಬೀಳ್ತಾ ಇಲ್ಲ. ಅಮೆರಿಕ ಇರಾನ್ ಕಂಡೀಷನ್ ಕದನ, ಪರಸ್ಪರ ಒಪ್ಪಲಾಗದ ಷರತ್ತು. ಟ್ರಂಪ್ ಎಚ್ಚರಿಕೆ ಏನು? ಮಹಾಯುದ್ಧ ಡೇ 27. ಯುದ್ಧದ ಎಫೆಕ್ಟ್ಗೆ ಮತ್ತೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲದ ಬೆಲೆ ಶೇಕಡ 2% ಏರಿಕೆ ಆಗ್ತಾ ಇರುವಂತದ್ದು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $103 ತಲುಪಿದೆ. ಯುದ್ಧ ಆರಂಭಕ್ಕೂ ಮುಂಚೆ $65 ರಿಂದ $70 ಇದ್ದಂತ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ, ಕ್ರೂಡ್ ಆಯಿಲ್ ಬ್ಯಾರೆಲ್ಗೆ $103 ಹೋಗಿದೆ. ಈ ಮುಂಚೆ 65 ರಿಂದ $70 ಇತ್ತು. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಫಿಕ್ಸ್ ಆಗ್ತಾ ಇದೆ. ಈಗಾಗಲೇ ಕೆಲ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ದರ ಏರಿಕೆ ಆಗಿದೆ. ಶೆಲ್ ನಯಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ 1 ಲೀಟರ್ಗೆ $5, ಡೀಸೆಲ್ಗೆ $3 ಏರಿಕೆ ಮಾಡಲಾಗಿದೆ. ಕೆಲ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಹಾಕಲಾಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಇತರೆ ಬಂಕ್ಗಳಲ್ಲೂ ಕೂಡ ಬೆಲೆ ಏರಿಕೆ ಬಹುತೇಕ ಫಿಕ್ಸ್. ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ರೇಟ್ ಅನ್ನ ಮಾತ್ರ ಜಾಸ್ತಿ ಮಾಡಲಾಗಿತ್ತು. ಅದರಲ್ಲೂ ಬಲ್ಕ್ ಆಗಿ ತೆಗೆದುಕೊಳ್ತಾ ಇದ್ದಂತ ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡಲಾಗಿತ್ತು. ಉಳಿದಂತೆ ಪ್ರೈವೇಟ್ ಬಂಕ್ಗಳಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿತ್ತು. ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲೂ ಜಾಸ್ತಿ ಆಗುತ್ತಾ ಕಾದ್ ನೋಡಬೇಕು. ಮತ್ತೊಂದು ಕಡೆ ನಿಮ್ಗೆ ತೋರಿಸ್ತಾ ಇದ್ವಿ, ಉತ್ತರ ಕರ್ನಾಟಕ ಭಾಗದ ಕೆಲವೊಂದು ಜಿಲ್ಲೆಗಳಲ್ಲಿ ಕಲಬುರಗಿ, ಬೆಳಗಾವಿ, ಯಾದಗಿರಿ, ಧಾರವಾಡ, ಹುಬ್ಳಿ ಇಂಥ ಕಡೆ ಪೆಟ್ರೋಲು ಡೀಸೆಲ್ ಸಿಗಲ್ಲ ಅಂತೇಳಿ ವದಂತಿಯನ್ನ ಹಬ್ಬಿಸಿ ಅಲ್ಲಿ ಜನ ಕ್ಯೂ ನಿಂತ್ಕೊಳ್ಳುವಂತ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ, ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ. ಎಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ, ಹಾಗೆ ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಒಬ್ಬೊಬ್ಬರಿಂದನೇ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ರಮೇಶ್, ಫಸ್ಟ್ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಕ್ರೂಡ್ ಆಯಿಲ್ ರೇಟ್ ಹೆಚ್ಚು ಕಮ್ಮಿ ಆಗ್ತಾನೆ ಇರುವಂತದ್ದು ಡಾಲರ್ ರೇಟ್ ಅಲ್ಲಿ. ಆದ್ರೆ ಈ ಯುದ್ಧ ನಿಲ್ಲುವವರೆಗೂ ಕೂಡ ಅದು ಏರಿಕೆ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆಲ್ರೆಡಿ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ ಏರಿಕೆ ಆಗ್ಬಿಟ್ಟಿದೆ ಪೆಟ್ರೋಲ್ ದರ. ಇನ್ನಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ನೋಡ್ಬೋದು. ಯಾಕೆಂದ್ರೆ ಯುದ್ಧ ಅಂತೂ ನಿಲ್ತಾ ಇಲ್ಲ, ಬ್ಯಾರೆಲ್ ರೇಟ್ಗಳಲ್ಲೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಪೃಥ್ವಿ, ಏನು ಕದನ ವಿರಾಮದ ವಿಷಯ ಬಂದಾಗ ಸ್ವಲ್ಪ ಕ್ರೂಡ್ ಆಯಿಲ್ ಬೆಲೆ ಸ್ವಲ್ಪ ಡೌನ್ ಆಗಿತ್ತು. ಒಂದು ಬ್ಯಾರಲ್ಗೆ ಒಂದು $97-98 ಬಂದಿತ್ತು. ಸೊ ಅದು ಮಾತುಕತೆ ನಿನ್ನೆ ನಡೀತಿದೆ ಅನ್ನೋ ಟೈಮಲ್ಲಿ ಇಲ್ಲ, ಕದನ ವಿರಾಮ ಯಾವುದೇ ಕಾರಣಕ್ಕೂ ಇಲ್ಲ, ಯುದ್ಧ ಕಂಟಿನ್ಯೂ ಆಯಿತು ಅನ್ನೋದು ಏನು ಗೊತ್ತಾಯಿತು. ಸೊ ಮತ್ತೆ ಈಗ ಕಚ್ಚಾ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ. ಇವತ್ತಿಗೆ $103 ಬಂದು ನಿಂತಿದೆ ಪ್ರತಿ ಬ್ಯಾರಲ್ಗೆ. ಡಾಲರ್ 103 ಆಗಿದೆ ಈಗ. ಇದು ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಸೊ ಅಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂಗೆ ಇಲ್ಲಿ ಎಫೆಕ್ಟ್ ಕಾಣಿಸ್ತಾ ಇದೆ ಕಣ್ಣಿಗೆ. ಈಗ ಪೆಟ್ರೋಲಲ್ಲಿ ಒಂದು $5 ಮತ್ತು ಡೀಸೆಲಲ್ಲಿ $3 ಹೆಚ್ಚಾಗಿದೆ. ಪ್ರಮುಖವಾಗಿ ಈಗ ನಾವು ನೋಡೋದಾದ್ರೆ ಒಂದು 2 ದಿನದಿಂದ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಜಾಸ್ತಿ ಆಗಿತ್ತು. ಪ್ರೀಮಿಯಂ ಪೆಟ್ರೋಲ್ದು ಅಷ್ಟೇ ಜಾಸ್ತಿ ಆಗಿತ್ತೆ ಅಂತ ಹೇಳ್ತಿದ್ರು. ಸೊ ಇವತ್ತು ಗೊತ್ತಾಗ್ತಿದೆ ನಯಾರ ಪೆಟ್ರೋಲ್ ಬಂಕಲ್ಲೂ ಕೂಡ $5 ಮತ್ತು $3 ಹೆಚ್ಚಾಗಿರ್ತಕ್ಕಂಥದ್ದು. ಇದು ಇನ್ನಷ್ಟು ದಿನ ಅನಿಶ್ಚಿತತೆ ಹಾಗೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ರೇಟು ಕಡಿಮೆ ಆಗೋಂಥ ಲಕ್ಷಣಗಳಿಲ್ಲ. ಇನ್ನೊಂದು ಕಡೆ ನಾವು ಗಮನಿಸೋದಾದ್ರೆ ಸರ್ಕಾರಿ ಸ್ವಾಮ್ಯದ ಏನು 3 ಸಂಸ್ಥೆಗಳಿದ್ದಾವೆ, ಐಒಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, HP ಮತ್ತು BP, ಈ 3 ಪೆಟ್ರೋಲ್ ಬಂಕ್ಗಳಲ್ಲಿ 3 ಸಂಸ್ಥೆಗಳಲ್ಲಿ ಪೆಟ್ರೋಲ್ಗೆ ಯಾವುದೇ ಡೀಸೆಲ್ಗೆ ಯಾವುದೇ ಅಭಾವ ಇಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ. ಸೊ ನಿನ್ನೆ ಕೂಡ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು. ನಾಗರಿಕರು ಮತ್ತು ವಾಹನ ಸವಾರರು ಯಾವುದೇ ರೀತಿಯ ಆತಂಕ ಪಡೋ ಅಗತ್ಯ ಇಲ್ಲ. ನಮ್ಮ ಹತ್ರ ಅಗತ್ಯ ಇರತಕ್ಕಂಥ ಸುಮಾರು 60 ರಿಂದ 70 ದಿನಕ್ಕೆ ಏನು ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಬೇಕೋ ಅಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ಯಾರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ನಿನ್ನೆ ಅನೌನ್ಸ್ ಮಾಡತಕ್ಕಂಥದ್ದು ಒಂದು ಮೀಟಿಂಗ್ ಆದ ನಂತರ. ಆದರೆ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಪ್ರೈವೇಟ್ ಕಂಪ್ನಿಗಳನ್ನು. ಫಾರ್ ಎಕ್ಸಾಂಪಲ್ ಈಗ ಶೆಲ್ ನೋಡಿದರೆ ಗೊತ್ತಾಗುತ್ತೆ, ನಯಾರ ನೋಡಿದರೆ ಗೊತ್ತಾಗುತ್ತೆ. ಸೊ ಸರ್ಕಾರ ಎಲ್ಲೋ ಒಂದು ರೀತಿ ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳಷ್ಟೇ ತೈಲ ಪೂರೈಕೆ ಕಡೆ ಹೆಚ್ಚಿನ ಗಮನ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಲ್ಲಿ ಪ್ರೈವೇಟ್ ಕಂಪ್ನಿಗಳು ಒಂದು ಕಡೆ ರೇಟನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿ ಹರ್ಮುಜ್ ಜಲಸಂಧಿ ಏನು ದಾಟ್ ಬರ್ತಾ ಇದೆ ಅಲ್ಲೊಂದಿಷ್ಟು ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಇರಾನು ತನ್ನ ಮಿತ್ರ ರಾಷ್ಟ್ರಗಳಿಗೆ ಹಡಗುಗಳನ್ನು ಯಾವುದೇ ಕಂಡೀಷನ್ಸ್ ಇಲ್ಲದೆ ಬಿಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ
ಏನೋ ಕ್ರೂಡ್ ಆಯಿಲು ಮತ್ತು ಗ್ಯಾಸು ಇಂಡಿಯಾ ಮತ್ತು ಚೈನಾದಂಥ ರಾಷ್ಟ್ರಗಳಿಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಅದು ಯಾವ ಪ್ರಮಾಣದಲ್ಲಿ ಬರ್ತಿದೆ ಅನ್ನೋದು ಈಗಿನ ಅಭಾವವನ್ನು ನೋಡಿದರೆ ಗೊತ್ತಾಗ್ತಿದೆ ಪೃಥ್ವಿ. ಮತ್ತು ರಷ್ಯಾ ಕೂಡ ತೈಲವನ್ನು ಭಾರತಕ್ಕೆ ಕಳಿಸ್ತದೆ, ಯಾವುದೇ ತೊಂದರೆ ಇಲ್ಲ ಅಂತಿದ್ದಾರೆ. ಸೊ ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ ರಷ್ಯಾದಿಂದ ಕೆಲವು ಚೈನಾಗಳಿಗೆ ಏನು ಹಡಗು ಹೋಗ್ತಾ ಇತ್ತು, ಅದು ಭಾರತ ಮಧ್ಯೆ ಒಂದಿಷ್ಟು ವ್ಯವಹಾರಿಕವಾಗಿ ಮಾತನಾಡಿ ಚೈನಾಕ್ಕೆ ಹೋಗುತ್ತಿದ್ದ 2 ಹಡಗುಗಳನ್ನು ಭಾರತಕ್ಕೆ ಡೈವರ್ಟ್ ಮಾಡಿದ್ದಾರೆ. ಚೈನಾಕ್ಕೆ ಸಪ್ಲೈ ಆಗಿರ್ತಕ್ಕಂಥ ತೈಲ ಮತ್ತು 2 ಗ್ಯಾಸ್, 2 ಟ್ಯಾಂಕರ್ಗಳು, 2 ಹಡಗುಗಳು ಭಾರತಕ್ಕೆ ಬರ್ತಾ ಇದೆ ಅಂತ ಮಾಹಿತಿ ಇದೆ. ಅಂದರೆ ಪ್ರತಿದಿನಕ್ಕೆ ನಿಮಗೆ 1 ಅಥವಾ 2 ಅಥವಾ 3 ಹಡಗುಗಳು ಬಂದರೆ ಭಾರತಕ್ಕೆ ಸಾಕಾಗಲ್ಲ. ಯಾಕೆಂದರೆ ಪ್ರತಿದಿನ ಭಾರತಕ್ಕೆ ಪೆಟ್ರೋಲ್ ಲೆಕ್ಕ ನೋಡೋದಾದ್ರೆ ನಾವು ಸುಮಾರು 11 ಕೋಟಿ ಪೆಟ್ರೋಲ್ 11 ಕೋಟಿ ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ ಭಾರತಕ್ಕೆ. ಹಾಗಾದರೆ ಮತ್ತೆ ಡೀಸೆಲ್ ನೋಡೋದಾದ್ರೆ ನಾವು ಒಂದು 25ರಿಂದ 27 ಕೋಟಿ ಲೀಟರ್ ಬೇಕಾಗುತ್ತೆ. ಅಂದರೆ ಇಷ್ಟು ಕನ್ಸಂಪ್ಷನ್ ಅಂದರೆ ಇಷ್ಟು ಬೇಕು ಪ್ರತಿದಿನಕ್ಕೆ ಭಾರತಕ್ಕೆ. ಆದರೆ 1, 2 ಅಥವಾ 3 ಹಡಗುಗಳಲ್ಲಿ ಏನಾದರೂ ತೈಲ ಕ್ರೂಡ್ ಆಯಿಲ್ ಏನು ಬರ್ತಾ ಇದೆ ಅದು ನಿಜಕ್ಕೂ ಸಾಕಾಗಲ್ಲ. ಮತ್ತು ಕ್ರೂಡ್ ಆಯಿಲ್ ಬಂದಿದ್ದನ್ನ ಡೈರೆಕ್ಟಾಗಿ ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಆಗಿ ಯೂಸ್ ಮಾಡೋಕ್ಕಲ್ಲ. ಅದು ಪ್ರೊಸೆಸ್ ಇರುತ್ತೆ. ಅದು ಕ್ರೂಡ್ ಆಯಿಲ್ನ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಮಿನಿಮಮ್ ಒಂದು 4 ವೀಕ್ಸ್, 5 ವೀಕ್ಸ್ ಮತ್ತು 6 ವೀಕ್ಸ್ ಬೇಕಾಗುತ್ತೆ, 1-1.5 ತಿಂಗಳು ಬೇಕಾಗುತ್ತೆ. ಇವತ್ತು ಬಂತು ಅಂದರೆ ಡೈರೆಕ್ಟ್ ನೀವು ಮೊನ್ನೆ ಇದೇ ಆಗಿದ್ದು ಕ್ರೂಡ್ ಆಯಿಲ್ ಬಂದ ತಕ್ಷಣ ಏನು ರಿಪೇರಿ ಆಗಲ್ಲ ಅನ್ನೋ ಕಾರಣಕ್ಕೆ ಏನಾಯಿತು, ಡೈರೆಕ್ಟಾಗಿ ತುಂಬ LPG ಅಭಾವ ತುಂಬ ಪೀಕ್ ಲೆವೆಲ್ಗೆ ಹೋದಾಗ ಡೈರೆಕ್ಟ್ LPGನೇ ಬಂದಿದ್ದು 2 ಮುಂಬೈಗೆ 2 ಹಡಗುಗಳು. ಹಾಗೆಯೇ ಕ್ರೂಡ್ ಆಯಿಲ್ ಕೂಡ ನಿಮಗೆ ಈಗ ಬಂದ ತಕ್ಷಣ ನಾಳೆ ಏನೋ ಡೈರೆಕ್ಟಾಗಿ ಗ್ರಾಹಕರಿಗೆ ಸಿಗಲ್ಲ. ಅದು ಒಂದು ಮಿನಿಮಮ್ 4 ವಾರದಿಂದ 6 ವಾರ ಟೈಮ್ ಬೇಕಾಗುತ್ತೆ. ಅದು ಪ್ರೋಸೆಸ್ ಆಗಿ ಕ್ರೂಡ್ ಆಯಿಲ್ ಅದು ಡೀಸೆಲ್ ಮತ್ತು ಪೆಟ್ರೋಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಏನೀಗ 50, 60 ಅಥವಾ 70 ದಿನಕ್ಕೆ ಸ್ಟಾಕ್ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ, ಅದು ನಿಜಕ್ಕೂ ಪಾರದರ್ಶಕವಾಗಿ ಕಣ್ಣಿಗೆ ಕಾಣಬೇಕು. ಅಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಸರಾಗವಾಗಿ ಪೂರೈಕೆ ಆಗಬೇಕು, ಮತ್ತೆ ಬೆಲೆಯಲ್ಲಿ ನಿಶ್ಚಿತತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ ಪೃಥ್ವಿ. ಓಕೆ ಆಶಿಕ್, ಕೆಲವೊಂದು ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ವಿ, ಅಲ್ಲಿನ ಜನ ಪ್ಯಾನಿಕ್ ಆಗಿ ಫುಲ್ ಟ್ಯಾಂಕ್ ಹಾಕ್ಸ್ಕೊಳಕ್ ಬರ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಕೂಡ ಹಾಕಲಾಗ್ತಾ ಇರುವಂಥದ್ದು. ಮತ್ತು ಒಂದ್ ಕಡೆ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಕೂಡ ಜಾಸ್ತಿ ಆಗ್ತದೆ. ಬೆಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ? ಪೆಟ್ರೋಲ್ ಡೀಸೆಲ್ ರೇಟ್ ಪ್ರೈವೇಟ್ ಬಂಕ್ಗಳಲ್ಲಿ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಹೌದು ಪೃಥ್ವಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವು ಪೆಟ್ರೋಲ್ ಬಂಕ್ಗಳ ನೋ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಜೊತೆಗೆ ಜನಸಾಮಾನ್ಯರು ಕೂಡ ಪೆಟ್ರೋಲ್ ಬಂಕ್ನ ಮುಂದೆ ಕ್ಯೂನಲ್ಲಿ ನಿಂತಿರುವಂಥದ್ದು. ಇತ್ತ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಖಾಸಗಿ ಕಂಪನಿಗಳ ಪೆಟ್ರೋಲ್ ದರ ಇದೀಗ ಭಾರಿ ಏರಿಕೆ ಕಂಡಿರುವಂಥದ್ದು. 2-3 ದಿನಗಳ ಹಿಂದೆ ಶೆಲ್ ಪೆಟ್ರೋಲ್ ಬಂಕ್ ಸಿಗುವಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಾಗಿತ್ತು. ಈಗ ನಯಾರಾ ಎನರ್ಜೀಸ್ ಅವರ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಸಾಕಷ್ಟು, ಅಂದರೆ 5 ರೂಪಾಯಿ ಪೆಟ್ರೋಲ್ಗೆ 3 ರೂಪಾಯಿ ಡೀಸೆಲ್ಗೆ ಏರಿಕೆಯಾಗಿರುವಂಥದ್ದು. ನಿನ್ನೆ ರಾತ್ರಿವರೆಗೂ 103 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು ಇಲ್ಲಿ. ಈಗ 108 ರೂಪಾಯಿ 21 ಪೈಸೆ ಇದೆ. ಜೊತೆಗೆ ಡೀಸೆಲ್ ಬೆಲೆ 91 ರೂಪಾಯಿ ಚಿಲ್ಲರೆ ಇತ್ತು, ಈಗ 94 ರೂಪಾಯಿ ಆಗಿದೆ. ಅಂದರೆ ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಆದರೆ ಪೆಟ್ರೋಲ್ಗೆ 5 ರೂಪಾಯಿ ಜಾಸ್ತಿಯಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು ಯುದ್ಧದಿಂದ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿದೆ, ಇದರ ಜೊತೆಯಲ್ಲಿ ಇದೀಗ ತೈಲ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇದು ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಇಲ್ಲೊಬ್ರು ಗ್ರಾಹಕರಿಂದ ಅವ್ರನ್ನ ಮಾತಾಡ್ಸೋಣ. ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಇವತ್ತಿಂದ 5 ರೂಪಾಯಿ ಜಾಸ್ತಿ ಆಗಿದೆ. ಹೌದೌದು, 5 ರೂಪಾಯಿ ಜಾಸ್ತಿ ಆಗೋದಕ್ಕೆ ನಾವು ಅದನ್ನು ಜಾಸ್ತಿ ಅಂತ ತಿಳ್ಕೊಬಾರ್ದು. ಯಾಕೆಂದರೆ ವಾರ್ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಶ್ವದಲ್ಲಿ ಪೆಟ್ರೋಲ್ ಇದೆಲ್ಲ ಅಲ್ಲೆಲ್ಲ ಸುಟ್ಟೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಈಗ 5 ರೂಪಾಯಿ ಸಿಗ್ತಾ ಇದೆಯಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಕೆಲವು ಕಡೆಗಳಲ್ಲಿ ಗ್ಯಾಸು ಸಿಗ್ತಾ ಇಲ್ಲ, ಗ್ಯಾಸು ಸಿಗ್ತಾ ಇಲ್ಲ, ಅದೇನೇನು ಮಾಡೋಕ್ಕಲ್ಲ, ಅದು ಪಬ್ಲಿಕ್ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನು. ಹಂಗಾಗಿ 5 ರೂಪಾಯಿ ಜಾಸ್ತಿ ಮಾಡೋದೇನಿದೆ ತುಂಬ ಇದೇನಿಲ್ಲ. ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಹೋದ್ರೆ ನಾವು ತಗೊಳ್ಳೋ ತರಕಾರಿ ಅಥವಾ ಬೇರೆ ಎಸೆನ್ಷಿಯಲ್ ಸರ್ವಿಸ್ ಬೆಲೆನೂ ಜಾಸ್ತಿ ಆಗುತ್ತೆ. ಹೌದು, ಅದು ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ ಜನರಿಗಂತೂ. ಸ್ವಲ್ಪ ತೊಂದರೆ ಆಗುತ್ತೆ, ಬಟ್ ಏನು ನಾವು ಅನುಭವಿಸ್ಬೇಕಾಗುತ್ತೆ. ಈಗ ನಮ್ಮ ಇದರಲ್ಲೇ ವಾರ ಇದೆ, ನಾವು ಅನುಭವಿಸ್ಬೇಕಾಯ್ತಲ್ವ, ಅದರಿಂದ ನಾವೇನು ಮಾಡೋಕ್ಕಾಗಲ್ಲ. ಜಾಸ್ತಿ ಆಯ್ತಲ್ಲ, ತಕ್ಕ ಮಟ್ಟಿಗಾದ್ರೂ ಕಂಟ್ರೋಲ್ ಅಲ್ಲ ಮಾಡಿದಾರಲ್ಲ. ಈಗ ಪೆಟ್ರೋಲ್ ಸಿಗಲ್ಲ, ಅದು ಸಿಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ಇದಾದರೂ ಸಿಗ್ತಾ ಇದೆಯಲ್ಲ ನಮಗೆ, ಪೆಟ್ರೋಲು LPG ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಮೋದಿ ಗೌರ್ಮೆಂಟ್ ಮಾಡಿದಿರೋದು, ಈ ವ್ಯವಸ್ಥೆ ಮಾಡಿರೋದ್ರಿಂದ ಅದರಿಂದ ತುಂಬ ಸಂತೋಷನೇ. ಪೃಥ್ವಿ, ಇದು ಜನಸಾಮಾನ್ಯರ ಮಾತು. ಅಂದ್ರೆ ಕನಿಷ್ಠ ಪಕ್ಷ ನಮಗೆ ಪೆಟ್ರೋಲ್ ಆದ್ರೂ ಸಿಗ್ತಾ ಇದೆ. 5 ರೂಪಾಯಿ ಇಂತ ಈ ಒಂದು ಜಾಗತಿಕವಾಗಿ ಉಂಟಾಗಿರುವಂತ ಈ ಒಂದು ಸಮಸ್ಯೆ ಕಾರಣಕ್ಕಾಗಿ ಕನಿಷ್ಠ ತೈಲ ಸಿಗ್ತಾ ಇದೆ. ಗ್ಯಾಸ್ನ ಅಭಾವ ಸಪ್ಲೈ ಆಗ್ತಾ ಇದೆಯಾ ಪೆಟ್ರೋಲು ಡೀಸೆಲ್ ಅನ್ನುವಂಥದ್ರ ಬಗ್ಗೆ ಏನ್ ಹೇಳ್ತಾರೆ ಅವರು? ಪೃಥ್ವಿ, ಖಂಡಿತ. ಅಂದ್ರೆ ಇಲ್ಲಿ ಜನಸಾಮಾನ್ಯರು ಪ್ರತಿ ಪೆಟ್ರೋಲ್ ಬಂಕ್ ಹೋದಾಗ್ಲೂ ಕೂಡ ಇದೀಗ ಒಂದೊಂದು ರೀತಿಯ ಏನು ದರ ಇರುವಂಥದ್ದು. ನೀವು HPCL, BPCL ಮತ್ತು IOCL ಅಂದ್ರೆ ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದೇ ರೀತಿಯಾಗಿರುವಂತಹ ಏಕದರ ರೂಪ ಇದ್ರೆ, ಅಥವಾ ಈ ಕಡೆ ಖಾಸಗಿ ಕಂಪನಿಗಳಿಗೆ ಬರುವಂತ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯಾಗಿರುವಂತಹ ಪೆಟ್ರೋಲ್ ದರದ ಮಾರಾಟ ಆಗ್ತಾ ಇರುವಂತದ್ದು. ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ 104 ರೂಪಾಯಿ 105 ರೂಪಾಯಿಗೆ ಪೆಟ್ರೋಲ್ ಮಾರಾಟ ಆದ್ರೆ, ನಯಾರಾ ಎನರ್ಜೀಸ್ ಬಂಕ್ಗಳಲ್ಲಿ 108 ರೂಪಾಯಿಗೆ ಇದೀಗ ಪೆಟ್ರೋಲ್ ಮಾರಾಟ ಆಗ್ತಾ ಇರುವಂತದ್ದು. ಹೀಗಾಗಿ ಸಹಜವಾಗಿಯೇ ನಯಾರಾ ಅಥವಾ ಶೆಲ್ಗೆ ಹೋಗುವವರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇರುವಂತದ್ದು. ನಿನ್ನೆ ರಾತ್ರಿಯಿಂದನೂ
ಏನು ಈ ಒಂದು ನಯರ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆ ಏರಿಕೆಯಾಗಿದೆ. ಹೀಗಾಗಿ ಸಹಜವಾಗಿ ಅಲ್ಲಿ ಗ್ರಾಹಕರ ಸಂಖ್ಯೆಯೂ ಕೂಡ ಕುಸಿತ ಆಗಿರುವಂಥದ್ದು. ಸದ್ಯಕ್ಕೆ ನಾನು ಮೈಸೂರು ರಸ್ತೆಯಲ್ಲಿರುವಂತಹ ನಯರ ಪೆಟ್ರೋಲ್ ಬಂಕ್ನಲ್ಲಿದ್ದೀನಿ. ಇಲ್ಲೂ ಕೂಡ ಏನು ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿರುವಂಥದ್ದು. ಪೃಥ್ವಿ, ಓಕೆ, ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಪರಿಸ್ಥಿತಿ ಮೈಸೂರಲ್ಲೂ ಕೂಡ ಏನಾದರೂ ಇದೆಯಾ? ಅಲ್ಲಿನ ಜನರು ಕೂಡ ಏನಾದರೂ ಪ್ಯಾನಿಕ್ ಆಗ್ತಾ ಇದ್ದೀರಾ? ಹಾಗೆ ಆ ಬಂಕ್ಗಳಲ್ಲಿ ಡಿಮ್ಯಾಂಡಿಗೆ ತಕ್ಕಂತೆ ಸಪ್ಲೈ ಆಗ್ತಾ ಇದೆಯಾ ಪೆಟ್ರೋಲ್ ಡೀಸೆಲ್? ಪೃಥ್ವಿ, ಮೈಸೂರಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜನರು ಪ್ಯಾನಿಕ್ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಅಭಾವ ಏನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ತು. ಅದರ ನಂತರದಲ್ಲಿ ಒಂದಷ್ಟು ರೀತಿಯಲ್ಲಿ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳಿಂದಾಗಿ ಒಂದಷ್ಟು ಇದು ಕೂಡ ತಗ್ತಾ. ಆದರೆ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಎಸ್ಪೆಷಲಿ ಖಾಸಗಿ ಬಂಕ್ನಲ್ಲಿ ಡೀಸೆಲ್ ಬೆಲೆ ಮೇಲೆ 3 ರೂಪಾಯಿ ಹಾಗೂ ಪೆಟ್ರೋಲ್ ಬೆಲೆ ಮೇಲೆ 5 ರೂಪಾಯಿ ಏರಿಕೆ ಇದೆ ಹಿನ್ನೆಲೆಯಲ್ಲಿ ಗ್ರಾಹಕರ ಜೇಬಿಗೆ ಒಂದಷ್ಟು ಕತ್ರಿ ಬೀಳುವಂತ ಕೆಲಸಕ್ಕೆ ಮುಂದಾಗಿರುವಂತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಅಂದ್ರೆ ಎಷ್ಟು ರೂಪಾಯಿ ಯಾವಾಗ ಜಾಸ್ತಿ ಆಯಿತು, ಡಿಮ್ಯಾಂಡ್ ಆಗಿದೆ, ಸಪ್ಲೈ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಬಂಕ್ನ ಮಾಲೀಕರಾದ ನಾಗೇಂದ್ರ ಅವ್ರ ಜೊತೆ ಮಾತಾಡ್ತೀನಿ. ಸರ್, ಜಾಸ್ತಿ ಯಾವಾಗ ಆಯಿತು, ಡಿಮ್ಯಾಂಡ್ ಸಪ್ಲೈ ಹೇಗಿದೆ? ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ 3 ರೂಪಾಯಿ ಡೀಸೆಲ್ಗೆ ಮತ್ತು 5 ರೂಪಾಯಿ ಪೆಟ್ರೋಲ್ಗಾಗಿದೆ. ಇಲ್ಲಿ ತನಕ ಮೊದಲು 90 ರೂಪಾಯಿ 60 ಪೈಸೆ ಡೀಸೆಲ್ ಇತ್ತು, ಪೆಟ್ರೋಲು 102 ರೂಪಾಯಿ 73 ಪೈಸೆ ಇತ್ತು. ಬಟ್ ಸಪ್ಲೈಲಿ ಏನು ಪ್ರಾಬ್ಲಮ್ ಇಲ್ಲಿ ತನಕ ನಮಗೆ ಕಂಡು ಬಂದಿಲ್ಲ. ನಾವೇನು ರಿಕ್ವೈರ್ಮೆಂಟ್ ಇಂಡೆಂಟ್ ಹಾಕಿರ್ತೀವೋ ಅಷ್ಟು ಸಪ್ಲೈ ಆಗ್ತಾ ಇದೆ. ಈ ಥರ ಜನಕ್ಕೆ ಏನೋ ತೊಂದರೆ ಇಲ್ಲಿ ತನಕ ನಮ್ಮ ಇದರಿಂದ ಆಗಿರೋಕ್ಕಿಲ್ಲ ಅಂತ ನಾನು ಹೇಳಬಯಸ್ತೀನಿ. ಸರ್, ಪ್ಯಾನಿಕ್ ಆಗಿ ಪೆಟ್ರೋಲ್ ಬಂಕ್ಗೆ ಬರುವಂತದ್ದು ನಿಮ್ಮ ಬಂಕ್ ಎಸ್ಪೆಷಲಿ ಆ ಥರದ ಘಟನೆಗಳಾಗಿದೆಯಾ? ಇಲ್ಲ, ಏನು ಆ ಥರ ಏನೂ ಇಲ್ಲ. ಜನಕ್ಕೆ ಸುಮ್ಮನೆ ಬೇರೆ ಟಿವಿಲಿ ಮಾಧ್ಯಮದಲ್ಲಿ ನೋಡಿ ಅವರಿಗೆ ನಾಳೆ ಸಿಗದೇ ಇರ್ಬೋದು ಅಂತಲೇ ಅವರು ತುಂಬಿಸ್ಕೊಳ್ಳೋದಕ್ಕೆ ಮಾಡ್ತಾರೆ. ಯೂಶ್ವಲಾಗಿ ನಮ್ಮಲ್ಲಿ ಸ್ಕೂಟ್ರ್ ಅವರೆಲ್ಲ 1 ಲೀಟ್ರು 2 ಲೀಟ್ರು ಯೂಶ್ವಲಾಗಿ ಅವ್ರಿಗೆ ಎಷ್ಟು ಅಷ್ಟೇ ಇರುತ್ತೆ. ಅದು ಬಿಟ್ಟು ಬೇಕು ಅಂತ ಒಂದು 5 ಲೀಟ್ರು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದುವರೆಗೂ ಸಪ್ಲೈಯಲ್ಲಿ ಏನು ಸಮಸ್ಯೆ ಆಗಿಲ್ವಾ ಸರ್ ನಿಮಗೆ? ಇಲ್ಲ, ಏನು ಸಪ್ಲೈಯಲ್ಲಿ ನಮಗೆ ಇಲ್ಲಿ ತನಕ ಏನು ಸಮಸ್ಯೆ ಆಗಿಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಏಕಾಏಕಿ 3 ರೂಪಾಯಿ 5 ರೂಪಾಯಿ, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ, ಏನು ಹೇಳ್ತಿದ್ದಾರೆ? ಗ್ರಾಹಕರಿಗೆ ಅವ್ರಿಗೂ ಏನು ಹೇಳ್ತಾ ಇಲ್ಲ. ಬಟ್ ಮುಂದೆ ನೋಡಬೇಕು ಗ್ರಾಹಕರು ಯಾವ ಥರ ಇದಕ್ಕೆ ಸ್ಪಂದಿಸ್ತಾರೆ ಅಂತ. ಇದ್ರದ್ದು ಎಫೆಕ್ಟ್ ಅಂತೀರಿ? ಇದ್ರದ್ದು ಎಫೆಕ್ಟ್ ಏನು, ಬಟ್ ಪೆಟ್ರೋಲು ಡೈಲಿ ಬೇಕೇ ಬೇಕು, ಅದು ಎಸೆನ್ಷಿಯಲ್ ಕಮೋಡಿಟಿ. ಸೊ ಪೆಟ್ರೋಲ್ ಇಲ್ಲದೆ ನಮ್ಮದು ಜೀವನನೇ ಏನು ಸಾಧ್ಯವಲ್ವಲ್ಲ. ಸೊ ಗ್ರಾಹಕರಿಗೆ ಒಂದು ತಿಂಗಳಿಗೆ ಒಂದು 100ರಿಂದ 200 ರೂಪಾಯಿ ಹೆಚ್ಚುವರಿ ಬರ್ಡನ್ ಆಗ್ಬೋದು. ಮುಂದಿನ ದಿನಗಳು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇಲ್ಲ, ಸದ್ಯಕ್ಕೆ ಈಗ 5 ರೂಪಾಯಿ ಮಾಡಿದ್ದಾರೆ, ಮುಂದಕ್ಕೇನೋ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಪೃಥ್ವಿ, ಸದ್ಯಕ್ಕೆ ಮೈಸೂರಿನಲ್ಲಿ ಯಾವುದೇ ಪ್ಯಾನಿಕ್ ಆದಂತಹ ರೀತಿ ಇಲ್ಲ. ಬಟ್ ಪೆಟ್ರೋಲ್ ಇಲ್ಲಿ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗ್ತಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಬೆಲೆಯಲ್ಲಿ ಏನಾದ್ರೂ ಕೊಂಚ ಏರಿಕೆ ಆಗುತ್ತಾ ಅನ್ನೋದು ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲಿನ ಮಾಲೀಕರ ಮಾತುಗಳು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆನಂದ್. ಹಾಗೆ ಆಶಿಕ್ ಮತ್ತೆ ರಮೇಶ್ ನಿಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿಗಾಗಿ. ಗಲ್ಫ್ ರಾಷ್ಟ್ರಗಳಲ್ಲಿ ಮಹಾಯುದ್ಧ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ತೈಲಕ್ಕೆ ಮುಗಿಬಿದ್ದಿದ್ದಾರೆ ಜನ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಧಾರವಾಡ, ಬೆಳಗಾವಿ, ಯಾದಗಿರಿ, ಕೊಪ್ಪಳ, ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪರದಾಟ. ಪ್ಯಾನಿಕ್ ಆಗ್ತಾ ಇದ್ದಾರೆ ಜನ. ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಸಮಸ್ಯೆ ಇಲ್ಲ, ರೇಟ್ ಜಾಸ್ತಿ ಆಗ್ಬೋದಷ್ಟೇ, ಆದರೆ ಸಮಸ್ಯೆ ಇಲ್ಲ. ಪೆಟ್ರೋಲ್ ಸಿಕ್ಕೇ ಸಿಗುತ್ತೆ, ಡೀಸೆಲ್ ಸಿಕ್ಕೇ ಸಿಗುತ್ತೆ. ಗ್ಯಾಸ್ ರೀತಿಲಿ ಟ್ರಬಲ್ ಇಲ್ಲ ಪೆಟ್ರೋಲ್ ಡೀಸೆಲ್ಗೆ. ಸ್ವಲ್ಪ ತಿಳ್ಕೊಳ್ಳಿ. ಯಾರೋ ಏನೋ ಹೇಳ್ದ, ವದಂತಿ ಹಬ್ಬಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಪೆಟ್ರೋಲ್ ಬಂಕ್ಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಂಡು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು, ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ ನಾನು, ಬಿಸಿಲು ಬೇರೆ, ಫುಲ್ ಟ್ಯಾಂಕ್ ಎಲ್ಲ ಹಾಕ್ಸ್ಕೊಂಬೇಡಿ, ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಬೆಳಗಾವಿ, ಬೀದರು, ಹಾವೇರಿ, ಧಾರವಾಡ, ಕೊಪ್ಪಳ, ಯಾದಗಿರಿ, ಎಲ್ಲ ಕಡೆನೂ ಹಿಂಗೆ ಇದೆ ಪರಿಸ್ಥಿತಿ. ಹೋಗೋದು, ಕ್ಯೂ ನಿಂತ್ಕೊಳ್ಳೋದು, ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ಳೋದು. ನಾಳೆಯಿಂದ ಸಿಗದೇ ಇಲ್ಲ ಅನ್ನುವ ರೀತಿಯಲ್ಲಿ. ಯಾರು ಹೇಳಿದ್ದು ಸಿಗಲ್ಲ ಅಂತ? ಆ ರೀತಿಯಾದಂಥ ಸಮಸ್ಯೆ ಇದ್ದಿದ್ರೆ ತೋರಿಸ್ತಾ ಇರ್ಲಿಲ್ವಾ ಮಾಧ್ಯಮಗಳಲ್ಲಿ? ಆ ಸಮಸ್ಯೆ ಇಲ್ಲ, ಗ್ಯಾಸ್ದಷ್ಟೇ ಟ್ರಬಲ್ ಇರೋದು. ತೋರಿಸ್ತಾ ಇದೀವಿ ನೋಡಿ, ಬೆಳಗಾವಿ, ಬೀದರ್, ಹಾವೇರಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಎಲ್ಲ ಕಡೆ ಇದೇ ರೀತಿಯಾಗಿ ಪರಿಸ್ಥಿತಿ ಇದೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಓಕೆ, ಅದೊಂದು ಸಮಸ್ಯೆ ಇದೆ. ಆದರೆ ಪೆಟ್ರೋಲ್ ಡೀಸೆಲ್ಗೆ ಅಭಾವದ ಕೊರತೆ ಇಲ್ಲ. ಮೊನ್ನೆ ಬೆಳಗಾವಿಲಿ ತೋರಿಸ್ತಾ ಇದ್ವಿ ಹೆಂಗ್ ಹೊಡೆದಾಡ್ತಾ ಇದ್ರು ಅಂತ. ಕ್ಯೂ ಸ್ವಲ್ಪ ಸ್ಕಿಪ್ ಆಗಿದ್ದಕ್ಕೆ ಹೊಡೆದಾಟ. ಈ ರೀತಿಯಾಗಿ ಫುಲ್ ಟ್ಯಾಂಕ್ ಎಲ್ಲ ಮಾಡಿಸ್ಕೊಂಡು ಹೋದ್ರೆ ತುಂಬಾ ಅನಿವಾರ್ಯ ಇರುವಂತವ್ರಿಗೂ ಕೂಡ ಸಿಗಲ್ಲ ಪೆಟ್ರೋಲ್ ಡೀಸೆಲ್.